ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಗಿರಿನಗರ, ಬೆಂಗಳೂರು. ಇದನ್ನು ಸುವರ್ಣಗಿರಿ ಕ್ಷೇತ್ರ ಎಂದೇ ಕರೆಯಲಾಗುತ್ತದೆ. ನಾವು ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ತಾ ಇದ್ದೀವಿ. ಇಡೀ ದೇವಸ್ಥಾನ ಚಿನ್ನದ ಬಣ್ಣದಲ್ಲಿ ಅದ್ದಿಟ್ಟಂತೆ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ದೇವಸ್ಥಾನದ ಒಂದು ಟೈಮಿಂಗ್ಸು ಪ್ರತಿಯೊಂದನ್ನು ಕೂಡ ಇಲ್ಲಿ ಗೋಡೆ ಮೇಲೆ ಬರೆದಿದ್ದಾರೆ. ಇಲ್ಲಿ ವಿಗ್ರಹಗಳನ್ನು ನೋಡ್ಬೋದು. ಎಲ್ಲವೂ ಕೂಡ ಚಿನ್ನದ ಬಣ್ಣದಿಂದ ಕೂಡಿದೆ. ಆ ದೇವಸ್ಥಾನದ ಒಳಭಾಗ ಕಣ್ಣು ಕೋರೈಸುವ ರೀತಿಯಲ್ಲಿ ನಮಗೆ ಕಂಡುಬರ್ತಾ ಇದೆ. ನಾವೀಗ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಇದು ಟೆಂಗನೂರು ಪಾಂಡುರಂಗ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿನ ಪ್ರತಿ ಗೋಡೆ ಮತ್ತು ವಿಗ್ರಹ ಚಿನ್ನ ಅಥವಾ ಚಿನ್ನದಿಂದ ಲೇಪಿತವಾಗಿದೆ. ಇದು ವಾಸವಿ ದೇವಿಯ ದರ್ಬಾರಿನಂತೆ ಕಾಣುತ್ತದೆ. ಎಲ್ಲ ಕಡೆಗಳಲ್ಲೂ ಕೂಡ ಚಿನ್ನದ ಬಣ್ಣದಿಂದ ಕೂಡಿದಂತಹ ಕಲಾಕೃತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಆ ಗೋಡೆಯ ಮೇಲೆ ಕಾಮಧೇನುವಿನ ಚಿತ್ರ ಮತ್ತು ಅಲ್ಲಲ್ಲಿ ವಿಗ್ರಹಗಳನ್ನು ಕೂಡ ನಾವು ನೋಡ್ಬೋದು. ಒಂದಕ್ಕಿಂತ ಒಂದು ಅಪ್ರತಿಮವಾದ ಸೌಂದರ್ಯದಿಂದ ಕೂಡಿ ಕಂಗೊಳಿಸುತ್ತಿದೆ. ಎಲ್ಲ ಚಿನ್ನದ ಬಣ್ಣದ ಗೋಡೆ ವಿಗ್ರಹಗಳು ಪ್ರತಿಯೊಂದು ಕೂಡ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿವೆ. ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆ. ವಿಶ್ವರೂಪ ದರ್ಶನ ವಾಸವಿ ವಿಗ್ರಹವು 15 ಅಡಿ ಎತ್ತರವಿದೆ. 501 kg ಅರಿಶಿಣ ಮತ್ತು 5.5 ಅಡಿ ಮರಳಿನಿಂದ ನಿರ್ಮಾಣಗೊಂಡಿದೆ ಶ್ರೀ ವಾಸವಿ ದೇವಿಯ ಒಂದು ವಿಗ್ರಹ. ಇದು ಅದ್ಭುತವಾದಂತಹ ಒಂದು ದೇವಸ್ಥಾನ. ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನೋ ಒಂದು ಖ್ಯಾತಿಯನ್ನು ಕೂಡ ಇದು ಪಡ್ಕೊಂಡಿದೆ. ಗರ್ಭಗುಡಿಯಲ್ಲಿ ಶ್ರೀ ವಾಸವಿಯ ಮುಂದಿದೆ ಶ್ರೀಚಕ್ರ ಮೇರು ಅಮೂಲ್ಯವಾದ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಚಿನ್ನದ ಬಣ್ಣದಿಂದ ವೈಭವೀಕರಿಸಲ್ಪಟ್ಟ ಈ ದೇವಸ್ಥಾನವನ್ನು ಸುವರ್ಣಗಿರಿ ಕ್ಷೇತ್ರವೆಂದು ಕರೆಯುತ್ತಾರೆ. ಇಲ್ಲಿ ವಾಸವಿ ಒಂದು ಪ್ರತಿಮೆಯನ್ನು ಅಲಂಕಾರ ಭೂಷಿತೆಯಾಗಿ ನಮ್ಮ ಮುಂದೆ ಕಂಗೊಳಿಸುತ್ತಾ ಕುಳಿತಿರುವಂತಹ ಆ ದೇವತೆ ಅದ್ಭುತವಾದಂಥ ಒಂದು ವಿಗ್ರಹ ನಮ್ಮ ಕಣ್ಣ ಮುಂದೆ ಇದೆ. ಕೆಂಪು ಬಣ್ಣದ ಹಿನ್ನೆಲೆಯಲ್ಲಿ ಚಿನ್ನದ ಬಣ್ಣದ ಒಂದು ರೇಖೆಗಳನ್ನು ಇಲ್ಲಿ ಮೂಡಿಸಲಾಗಿದೆ. ಮತ್ತೊಮ್ಮೆ ಆ ದೇವಿಯ ದರ್ಶನವನ್ನು ಮಾಡಬಹುದು. ಅತ್ಯಂತ ಸುಂದರವಾದಂತಹ ಒಂದು ದೇವಿಯ ಆ ಪ್ರತಿಮೆ ಅದ್ಭುತವಾಗಿ ಇಲ್ಲಿ ಸೃಷ್ಟಿಯಾಗಿದೆ. ಅಕ್ಕಪಕ್ಕದಲ್ಲೂ ಕೂಡ ಗೋಡೆಗಳ ಮೇಲೆ ವಿಗ್ರಹಗಳನ್ನು ನಿಲ್ಲಿಸಲಾಗಿದೆ. ಅಲ್ಲಲ್ಲಿ ಕೂಡ ಒಂದು ಫ್ರೇಮಿನಲ್ಲಿ ಬೇರೆ ಬೇರೆ ದೇವಾನುದೇವತೆಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ನೀಲಿ ಬಣ್ಣ, ಕೆಂಪು ಬಣ್ಣದ ಹಿನ್ನೆಲೆಯಲ್ಲಿ ಚಿನ್ನದ ರೇಖೆಗಳಿಂದ ಇಲ್ಲಿ ಮಾಡಿರುವಂಥ ಶಿಲ್ಪಕಲಾ ಸೌಂದರ್ಯ ನಮ್ಮ ಕಣ್ಣ ಮುಂದೆ ಇಲ್ಲಿ ಕಾಣ್ತಾ ಇದೆ. 12 ಅಡಿ ಎತ್ತರದ ದೇವತೆಯನ್ನು ರೇಷ್ಮೆ ಸೀರೆಯಿಂದ ಅಲಂಕರಿಸಿ ಕೂಡ ಇಡಲಾಗಿದೆ. ಮುಂದೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಡೀ ದೇವಸ್ಥಾನ ಲೈಟ್ಗಳಿಂದ ಮತ್ತು ಆ ಚಿನ್ನದ ಬಣ್ಣದಿಂದ ಇಲ್ಲಿ ಮೆರುಗು ಕೊಟ್ಟಂತೆ ಕಾಣ್ತಾ ಇದೆ. ಒಂದೊಂದು ವಿಗ್ರಹವು ಕೂಡ ಅತ್ಯಂತ ಅಂದವಾಗಿ ಇಲ್ಲಿ ಮೂಡಿಬಂದಿದೆ. ಒಂದೊಂದು ಗೋಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದು ಚಿತ್ರಣಗಳನ್ನು ನಾವು ನೋಡಬಹುದು. ಇಡೀ ದೇವಸ್ಥಾನ ಆ ಚಿನ್ನದ ಬಣ್ಣದಿಂದ ಕೂಡಿದೆ ಮತ್ತು ಅದರಿಂದ ಲೇಪನವಾದಂತಹ ವಿಗ್ರಹಗಳನ್ನು, ವಿವಿಧ ಆಕೃತಿಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಚಾವಣಿಯೂ ಕೂಡ ಒಳಗೊಂಡಂತೆ ಇಲ್ಲಿ ಸೌಂದರ್ಯವನ್ನು ನಾವು ನೋಡ್ತಾ ಹೋಗ್ಬೋದು. ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಕಲಾಕೃತಿಗಳನ್ನು ಇಲ್ಲಿ ಮೂಡಿಸಲಾಗಿದೆ. ಅದ್ಭುತವಾದಂತಹ ವಿಗ್ರಹಗಳನ್ನು ಮಧ್ಯೆ ಮಧ್ಯೆ ನಿಲ್ಲಿಸಲಾಗಿದೆ. ಅದು ಚಿನ್ನದ ಬಣ್ಣದಿಂದ ಹೊಳಿತಾ ಇರುತ್ತೆ. ಇದು ಮೇಲ್ಛಾವಣಿಯನ್ನು ನೋಡ್ತಾ ಇದ್ವಿ. ಅಲ್ಲೂ ಕೂಡ ಆ ಒಂದು ಒಳ್ಳೊಳ್ಳೆಯ ಒಂದು ಅಲಂಕಾರವನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ವಂಡರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಎನ್ನುವ ಖ್ಯಾತಿಯೂ ಕೂಡ ಇದು ಗುರಿಯಾಗಿದೆ. ನಾವೀಗ ಆಂಜನೇಯನ ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಆ ದೇವಸ್ಥಾನದಲ್ಲೂ ಕೂಡ ಅತ್ಯಂತ ಸುಂದರವಾದಂಥ ಒಂದು ಕಲಾಕೃತಿಗಳನ್ನು ನಾವಿಲ್ಲಿ ನೋಡಬಹುದು. ನಮಗೆ ಈ ದೇವಸ್ಥಾನವನ್ನು ಎಷ್ಟು ನೋಡಿದರೂ ಕೂಡ ನಿನ್ನೂ ನೋಡಬೇಕು ಅನ್ನಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಕಲಾಕೃತಿಗಳನ್ನು ನೋಡಬಹುದು. ಚಾವಣಿಯ ಮೇಲೂ ಕೂಡ ಅತ್ಯಂತ ಸುಂದರವಾಗಿ ವಿವಿಧ ಆಕಾರಗಳನ್ನು ಚಿನ್ನದ ಬಣ್ಣದಿಂದ
ಮಾಡಲಾಗಿದೆ. ಇಲ್ಲಿ ದೇವಸ್ಥಾನದ ಒಂದು ಚಿತ್ರ ಮತ್ತು ವಾಸವಿಯ ಒಂದು ವಿಗ್ರಹವನ್ನು ಕೂಡ ನೋಡಬಹುದು. ಇಲ್ಲಿ ಕಾಮಧೇನುವಿನ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಹುಬ್ಬು ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಒಂದೊಂದು ಕಡೆ ಕೆಳಭಾಗದಲ್ಲಿ ಒಂದೊಂದು ಹಂತ ಹಂತವಾಗಿ ಬೇರೆ ಬೇರೆ ರೀತಿಯಾದಂತಹ ಕಲಾಕೃತಿಗಳನ್ನು ಮಾಡಿದ್ದಾರೆ. ನಮ್ಮ ಕಣ್ಣ ಮುಂದೆ ಈಗ ವಾಸವಿ ದೇವಿಯು ರೇಷ್ಮೆಯ ಸೀರೆಯನ್ನು ಉಟ್ಟು ಅಲಂಕರಿಸಿಕೊಂಡು ನಿಂತಿರುವಂಥ ಅದ್ಭುತವಾದ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಅತ್ಯಂತ ಅಪ್ರತಿಮ ಸುಂದರಿಯಾಗಿ ನಮ್ಮ ಕಣ್ಣ ಮುಂದೆ ವಾಸವಿ ದೇವಿ ನಮಗೆ ಕಾಣ್ತಾ ಹೋಗ್ತಾ ಇದ್ದಾಳೆ. ರೇಷ್ಮೆ ಸೀರೆ, ಹಸಿರು ಬಣ್ಣದ ಸೀರೆಯನ್ನು ಉಟ್ಟು ಸರ್ವಾಲಂಕಾರ ಭೂಷಿತೆಯಾಗಿ ನಮ್ಮ ಕಣ್ಮುಂದೆ ಕಂಗೊಳಿಸುತ್ತಾ ಇದ್ದಾಳೆ. ಈ ಒಂದು ದೇವಿಯ ವಿಗ್ರಹವನ್ನು ಎಷ್ಟು ನೋಡಿದರೂ ಕೂಡ ಸಾಲದು ಅನ್ನಿಸ್ತಾ ಇರುತ್ತೆ. ಅಷ್ಟು ಸೌಂದರ್ಯ ಮೂರ್ತಿಯನ್ನು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಅಕ್ಕಪಕ್ಕಗಳಲ್ಲಿ ವಿಗ್ರಹಗಳನ್ನು ನಿಲ್ಲಿಸಿದ್ದಾರೆ. ಮತ್ತು ಅಲಂಕಾರಿಕವಾಗಿ ಈ ಥರ ಒಂದು ಕಂಬಗಳ ಒಂದು ಮಾದರಿಯನ್ನು ಕೂಡ ಇಲ್ಲಿ ನಿಲ್ಲಿಸ್ಕೊಂಡು ಹೋಗಿದ್ದಾರೆ. ಒಟ್ಟಿನಲ್ಲಿ ಈ ದೇವಸ್ಥಾನವನ್ನು ನಾವು ಒಮ್ಮೆಯಾದರೂ ನೋಡಲೇಬೇಕು. ಅಷ್ಟು ಅದ್ಭುತವಾದ ಒಂದು ಸೌಂದರ್ಯದಿಂದ ಇದು ಕೂಡಿದೆ. ಈ ದೇವಸ್ಥಾನದ ಬಗ್ಗೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ದೇವಸ್ಥಾನ 45 kg 14 ಇಂಚು ಎತ್ತರದ ಶ್ರೀಚಕ್ರ ಮೇರು ದೇವಿಯ ಮುಂದಿದೆ. ಇದನ್ನು ರೂಬಿ ಮತ್ತು ಸಫೈರಿಂದ ಮಾಡಲ್ಪಟ್ಟಿದೆ. ಅಂದರೆ ರೂಬಿ ಮಾಣಿಕ್ಯ ಮತ್ತು ನೀಲಮಣಿಯ ಹರಳುಗಳನ್ನು ಬಳಸಿ ಇಲ್ಲಿ ಮಾಡಲಾಗಿದೆ. ಅದು ದೇವಿಯ ವಿಗ್ರಹದ ಮುಂದೆ ಇದೆ. ಇದು ಕೂಡ ಒಂದು ಅದ್ಭುತವಾದಂತಹ ಒಂದು ಶ್ರೀಚಕ್ರ ಮೇರುವಿನ ಒಂದು ಚಿತ್ರ. ಗರ್ಭಗುಡಿಯ ಒಳಗೆ ದೇವಿಯ ಮೂರ್ತಿಯ ಮುಂದೆ ಈ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಬಂದಂತಹ ಭಕ್ತಾದಿಗಳ ಮನಸ್ಸಿಗೆ ಒಂದು ಅಪೂರ್ವವಾದಂಥ ಒಂದು ಶಾಂತಿ, ನೆಮ್ಮದಿ ಮತ್ತು ಆ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಒಂದು ಸದವಕಾಶ ತುಂಬಿಕೊಳ್ಬಹುದು. ಅಷ್ಟು ಆನಂದವನ್ನು ತಂದುಕೊಡುವಂತಹ ಈ ದೇವಸ್ಥಾನ. ಮತ್ತು ಇನ್ನೊಂದು ಗೋಡೆಯ ಮೇಲೆ ಚಕ್ರವನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದಾರೆ. ಉಬ್ಬು ಚಿತ್ರವನ್ನು ರಚನೆ ಮಾಡಿದ್ದಾರೆ. ಇದು ಕೂಡ ಅತ್ಯಂತ ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಮತ್ತು ಅದೇ ಒಂದು ಅಲಂಕಾರ ಮುಂದುವರ್ಕೊಳ್ತಾ ಹೋಗ್ತಾ ಇದೆ. ಇಡೀ ದೇವಸ್ಥಾನ ಅತ್ಯಂತ ಅದ್ಭುತವಾಗಿ ಅಲಂಕರಿಸಲ್ಪಟ್ಟಿದೆ. ಸುವರ್ಣಗಿರಿ ಕ್ಷೇತ್ರ ಎನ್ನುವ ಹೆಸರಿಗೆ ತಕ್ಕಂತೆ ಎಲ್ಲ ಕಡೆಗಳಲ್ಲೂ ಕೂಡ ಸುವರ್ಣದ ಮೂರ್ತಿ, ಚಿನ್ನದ ಲೇಪನದಿಂದ ಮಾಡಿರುವಂತಹ ಕೆಲವು ವಿಗ್ರಹಗಳು, ಚಿನ್ನದಿಂದಲೇ ಮಾಡಿರುವಂಥ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಷ್ಟು ಅದ್ಭುತವಾದಂಥ ಒಂದು ದೇವಸ್ಥಾನ ಗಿರಿನಗರದಲ್ಲಿದೆ. ಎಲ್ಲ ಕಡೆಗಳಿಂದಲೂ ಕೂಡ ಇದಕ್ಕೆ ಸೌಕರ್ಯ ಇದೆ. ಆಟೋಗಳಲ್ಲಿ, ಬಸ್ಗಳಲ್ಲಿ, ಎಲ್ಲರೂ ಯಾವುದ್ರಲ್ಲಿ ಬೇಕಾದರೂ ಕೂಡ ನಾವು ಹೋಗ್ಬೋದು. ಇದರ ಒಂದು ಸಮಯ ಕೂಡ ಇಲ್ಲಿ ನಮಗೆ ನೋಡ್ಬೋದು. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯ ತನಕ ತೆಗೆದಿರುತ್ತೆ. ಮತ್ತು ಸಂಜೆ 6 ಗಂಟೆಯಿಂದ 8:30ರವರೆಗೆ ತೆಗೆದಿರುತ್ತೆ. ಆ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ಉತ್ಸವ ಕೂಡ ನಡೆಯುತ್ತೆ. ಮತ್ತು ಹೋದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ. ಅಷ್ಟು ಸುಂದರವಾದಂತಹ ಒಂದು ದೇವಾಲಯ. ನೀವು ಖಂಡಿತ ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಆ ಶ್ರೀಚಕ್ರ, ಆ ಮೇರುವಿನ ಒಂದು ಅಮೂಲ್ಯವಾದಂತಹ ಒಂದು ಚಕ್ರ ಕೂಡ ನಮಗೆ ದರ್ಶನ ಭಾಗ್ಯವನ್ನು ನಮಗೆ ಸಿಗುತ್ತೆ. 15 ಅಡಿ ಎತ್ತರದ ವಾಸವಿ ದೇವಿಯ ವಿಗ್ರಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದು ಇಡೀ ದೇವಸ್ಥಾನ ವಾಸವಿ ದೇವಿಯ ದರ್ಬಾರಿನಂತೆ ಕಾಣುತ್ತದೆ. ಅಯೋಧ್ಯೆಯ ರಾಮ ಮಂದಿರದ ಚಿಕ್ಕ ಪ್ರತಿಕೃತಿಯಂತೆ ಈ ದೇವಾಲಯ ಕಂಡುಬರುತ್ತದೆ. ಅನೇಕ ಪವಾಡಗಳು, ಮಕ್ಕಳಿಗೆ, ದಂಪತಿಗಳಿಗೆ ಆಶೀರ್ವದಿಸಿ ಅವರ ಕಾಯಿಲೆ, ನೋವುಗಳನ್ನು ಹೋಗಲಾಡಿಸುವಂತಹ ಒಂದು ದೇವತೆ ಈ ತಾಯಿ ಆಗಿದ್ದಾಳೆ. ಇಷ್ಟು ಮಹಿಮೆಗಳನ್ನು ಉಳ್ಳಂತಹ ವಾಸವಿ ಕನ್ನಿಕಾಪರಮೇಶ್ವರಿ ದೇವಸ್ಥಾನ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ಎಂದು ಹೇಳಬಹುದು. ಒಂದೊಂದು ಮೂಲೆಗಳಲ್ಲೂ ಕೂಡ ಅಲಂಕೃತವಾಗಿರುವಂತಹ ಗೋಡೆ, ಚಾವಣಿ ಇವೆಲ್ಲವನ್ನು ನಾವು ನೋಡ್ಬೋದು. ಅಷ್ಟು ಸುಂದರವಾದಂಥ ಒಂದು ದೇವಸ್ಥಾನ. ಇದು ನವಗ್ರಹ ದೇವಸ್ಥಾನ ಕೂಡ ಇದೆ. ಅದಕ್ಕೂ ಕೂಡ ಅಲಂಕೃತವಾದಂತಹ ಒಂದು ಗೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ, ಪ್ರತಿಷ್ಠಾಪಿಸಿದ್ದಾರೆ. ಚಾವಣಿಯ ಮೇಲೂ ಕೂಡ ಒಂದು ಅದ್ಭುತವಾದಂಥ ಒಂದು ಚಿತ್ರಣವನ್ನು ನೋಡ್ಬೋದು. ಎಲ್ಲವೂ ಕೂಡ ಚಿನ್ನದ ಲೇಪನದಿಂದ ಕೂಡಿದೆ. ನಮಸ್ಕಾರ.